ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಅವರೆಲ್ಲ ದಶಕಗಳಿಂದ ಬೆವರು ಹರಿಸಿಯ ಜಾಗದಲ್ಲಿ ಬದುಕು ಕಟ್ಟಿಕೊಂಡಿದ್ದರು. ಆದರೆ ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಫೀಲ್ಡ್ಗೆ ಇಳಿದ ಅರಣ್ಯ ಇಲಾಖೆ ಬೆಳ್ಳಂಬೆಳಗ್ಗೆ ಕಾರ್ಯಾಚರಣೆ ಆರಂಭಿಸಿತ್ತು. ಜೆಸಿಬಿಗಳ ಅಬ್ಬರ, ಪೊಲೀಸರ ಸರ್ಪಗಾವಲು, ಇವೆಲ್ಲದರ ನಡುವೆ ಅಳುತ್ತಾ ರಸ್ತೆಗೆ ಬಂದ ಬಡ ಕೃಷಿಕರು. ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನ, ಸ್ಥಳದಲ್ಲಿ ಬಿಗುವಿನ ವಾತಾವರಣ. ಅಷ್ಟಕ್ಕೂ ಅಲ್ಲಿ ನಡೆದಿದ್ದೇನು? ನ್ಯಾಯಾಲಯದ ಆದೇಶದಲ್ಲೇನಿತ್ತು? ಇಲ್ಲಿದೆ ನೋಡಿ ಒಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಕ್ಯಾಂಪ್ಕೋ ಆವರಣದಲ್ಲಿ ಅರಣ್ಯ ಇಲಾಖೆ ಆಪರೇಷನ್, ಜೆಸಿಬಿ ಹಿಟಾಚಿ ಸಮೇತ ಅಧಿಕಾರಿಗಳ ಎಂಟ್ರಿ. ಕಾರ್ಯಾಚರಣೆಗೆ ರೈತರು ಸ್ಥಳೀಯರಿಂದ ತೀವ್ರ ವಿರೋಧ. ಬೆಳ್ಳಂಬೆಳಗ್ಗೆ ಜೆಸಿಬಿ ಹಿಟಾಚಿಗಳ ಸದ್ದು, ಅರಣ್ಯ ಇಲಾಖೆ ಸಿಬ್ಬಂದಿಯ ಓಡಾಟ, ಪೊಲೀಸ್ ಬಂದೋಬಸ್ತ್ನಲ್ಲಿ ಕಾರ್ಯಾಚರಣೆ. ಇವೆಲ್ಲದರ ನಡುವೆ ತಮ್ಮ ಜಾಗ ಕಳೆದುಕೊಳ್ಳುವ ಆತಂಕದಲ್ಲಿದ್ದ ಸ್ಥಳೀಯರ ಆಕ್ರೋಶ. ಹೌದು, ಶಿರಸಿ ತಾಲೂಕಿನ ಗೋಳಿಕಟ್ಟಾದ ಕ್ಯಾಂಪ್ಕೋ ವ್ಯಾಪ್ತಿಯಲ್ಲಿ ಭಾನುವಾರ ಕಂಡುಬಂದ ದೃಶ್ಯಗಳಿವು. ಕಾಮಧೇನು ಕೋಆಪರೇಟಿವ್ ಮತ್ತು ಫ್ರೂಟ್ ಪ್ರೊಸೆಸಿಂಗ್ ಸೊಸೈಟಿಗೆ ಸಂಬಂಧಿಸಿದ ಸುಮಾರು 389.07 ಎಕರೆ ಜಾಗದ ತೆರವಿಗೆ ಧಾರವಾಡ ಹೈಕೋರ್ಟ್ ಪೀಠ ಗುರುವಾರ ಆದೇಶ ನೀಡಿತ್ತು. ಕೋರ್ಟ್ ಆದೇಶದ ಬೆನ್ನಲ್ಲೇ ಅರಣ್ಯ ಇಲಾಖೆ ಖುದ್ದು ಫೀಲ್ಡ್ಗೆ ಇಳಿದು ಈ ಕಾರ್ಯಾಚರಣೆ ನಡೆಸಿದೆ. ಎಸ್, ಅರಣ್ಯ ಇಲಾಖೆ ತನ್ನ ದಾಖಲೆಗಳ ಪ್ರಕಾರ ಈ ಜಾಗ ಅರಣ್ಯ ಭೂಮಿ ಅಂತ ಹೇಳಿದ್ದು ಲೀಸ್ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ತೆರವು ಕ್ರಮ ಕೈಗೊಂಡಿದೆ. ಹೀಗಾಗಿ 389 ಎಕರೆಯ ಪೈಕಿ ಸುಮಾರು 107 ಎಕರೆ ಖಾಲಿ ಜಾಗದಲ್ಲಿ ಸಾಲುಧೂಪ, ಬಿದಿರು ಸೇರಿದಂತೆ ವಿವಿಧ ಸಸಿಗಳನ್ನ ನಾಟಿ ಮಾಡಲಾಯಿತು. ಕಾರ್ಯಾಚರಣೆ ವೇಳೆ ಮಹಿಳೆಯಿಂದ ಆತ್ಮಹತ್ಯೆಗೆ ಯತ್ನ, ಪೊಲೀಸರಿಂದ ತಕ್ಷಣ ಮಧ್ಯಪ್ರವೇಶ, ಮಹಿಳೆ ಆಸ್ಪತ್ರೆಗೆ. ಅತ್ತ ಕೋರ್ಟ್ ತೀರ್ಪನ್ನ ಜಾರಿಗೊಳಿಸಲು ಇಲಾಖೆ ಮುಂದಾದ್ರೆ ಇತ್ತ ಬಡ ರೈತರ ಬದುಕು ಬೀದಿಗೆ ಬೀಳುವ ಆತಂಕ ಎದುರಾಗಿದೆ. ದಶಕಗಳಿಂದಲೂ ಲೀಸ್ ಆಧಾರದಲ್ಲಿ ಈ ಜಾಗವನ್ನ ನಂಬಿ ಕೃಷಿ ಮಾಡಿಕೊಂಡು ಮನೆ ಕಟ್ಟಿ ವಾಸವಿದ್ದ 40ಕ್ಕೂ ಹೆಚ್ಚು ಕುಟುಂಬಗಳು ಈ ದಿಢೀರ್ ಬೆಳವಣಿಗೆಯಿಂದ ಕಂಗಾಲಾಗಿವೆ. ಕೃಷಿ ಹಾಗೂ ಕಾಮಧೇನು ಸೊಸೈಟಿಗೆ ಸಂಬಂಧಿಸಿದ ಚಟುವಟಿಕೆಗಳನ್ನೇ ಅವಲಂಬಿಸಿಕೊಂಡಿದ್ದ ಕುಟುಂಬಗಳಿಗೆ ಮುಂದೇನು ಎಂಬ ಆತಂಕ ಎದುರಾಗಿದೆ. ಈ ಹಿನ್ನೆಲೆಯಲ್ಲಿ ರೈತರು, ಸ್ಥಳೀಯ ನಿವಾಸಿಗಳು ಪ್ರತಿಭಟನೆ ನಡೆಸಿ ತೆರವು ಕಾರ್ಯಾಚರಣೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಕಣ್ಣೀರು, ಆಕ್ರೋಶದ ನಡುವೆಯೂ ಕಾರ್ಯಾಚರಣೆ ಸಾಗಿತು. ಪರಿಸ್ಥಿತಿ ಎಷ್ಟು ವಿಕೋಪಕ್ಕೆ ಹೋಯಿತು ಅಂದ್ರೆ, ಮಹಿಳೆಯೊಬ್ಬರು ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ರೆ, ಮತ್ತೊಂದೆಡೆ ಕೆಲವರು ಪೆಟ್ರೋಲ್, ಡೀಸೆಲ್ ಸಮೇತ ಪ್ರತಿಭಟನೆಗೆ ಮುಂದಾದ ಪ್ರಸಂಗ ಕೂಡ ನಡೆಯಿತು. ಪೊಲೀಸರು ತಕ್ಷಣ ಕಾರ್ಯಪ್ರವೃತ್ತರಾಗಿದ್ದರಿಂದ ಭಾರೀ ಅನಾಹುತ ತಪ್ಪಿದೆ. ಬಳಿಕ ಕ್ಯಾಂಪ್ಕೋ ಹೊರಭಾಗದ ರಸ್ತೆಯಲ್ಲಿ ಪ್ರತಿಭಟನೆ ಮುಂದುವರೆಸಿದ್ರು. ತಮ್ಮ ಬದುಕಿಗೆ ಪರ್ಯಾಯ ವ್ಯವಸ್ಥೆ ಮಾಡದೆ ಏಕಾಏಕಿ ಜಾಗ ತೆರವು ಮಾಡುವುದು ಯಾಕೆ ಅಂತ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ನಾವು ಈಗಲೇ ಹೇಳ್ತೇವೆ, ಕಿತ್ತು ಹೋಗಿದ್ದೇವೆ. ನಾವು ನಮ್ಮ ಸಹಕಾರ ತಗೊಂಡು ನಮ್ಮ ಮಾತುಕತೆ ನಮ್ಮ ಹತ್ರ ಮಾತಾಡಿಸ್ಕೊಂಡು ಅರಣ್ಯ ಇಲಾಖೆಯವರು ಮಾಡಿ ಏನು ಸಪೋರ್ಟ್ ಇಲ್ಲ. ಒಂದೇ ಒಂದು ಯಾವುದೇ ಒಂದು ಇದರಿಂದ ರೈತರಿಗೆ ಏನು ಸಪೋರ್ಟ್ ಇಲ್ಲ. ನಮಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾಡಿ, ಲೇಡೀಸ್ ಮುಟ್ಟಬೇಕಿತ್ತು, ಜೆಂಟ್ಸೇ ಮುಟ್ಟಿದ್ದಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಮಾಡಿದ್ರು. ಇವ್ರದ್ದು ಏನು ಹಂಗಾರೆ ಇವಾಗ ಗೌರ್ಮೆಂಟ್ ಅಂದ್ರೆ ಗೌರ್ಮೆಂಟ್ ಯಾರು ಇಲ್ಲಾಗಿತ್ತು, ಯಾರು ಇದು ಮಾಡಿದ್ದಾರೆ ದಬ್ಬಾಳಿಕೆ. ವಿಡಿಯೋಸ್ ಇದೆ ಮತ್ತೆ ರಾಜ್ಯದಲ್ಲಿ ಸಾವಿರಾರು ಎಕರೆ ಉಳಿಯಕ್ಕೆ ನಮಗೆ ಸ್ವಾತಂತ್ರ್ಯ ಇಲ್ಲ ಅಂದ್ರೆ ಮತ್ತೆ ಇಲ್ಲಿ ಏನ್ ಮಾಡ್ಬೇಕು? ಇದು ಏನು ಅನ್ನೋದು ಪರಿಹಾರನೂ ಇಲ್ಲ. ಆತ ಪೈಸೆ ನೀವು ಮಾಡ್ಕೊಳ್ಳಿ, ಒಂದು ಮನಿ ಇದು 1 ಎಕರೆನೋ 1-2 ಎಕರೆನೋ ನೀವು ತಗೊಳ್ಳಿ, ಬಾಕಿದೆಲ್ಲ ಈಗ ಬಿಟ್ಕೊಡಿ.
ಹಂಗೂ ಮಾಡೋದಲ್ಲ, ಒಂದು ದಂಡನವರು ಕಟ್ಸ್ಕೊಂಡು. ಇನ್ನು ಸೊಸೈಟಿ ನಿರ್ದೇಶಕ ರಾಜೇಶ್ ಶರ್ಮಾ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿ, ಹಲವು ದಶಕಗಳಿಂದ ಗೇಣಿ ಪಾವತಿಸಿ ಪಂಚಾಯಿತಿಯಿಂದ ಮನೆ ನಂಬರ್ ಸೇರಿದಂತೆ ವಿವಿಧ ಸೌಲಭ್ಯಗಳನ್ನು ಪಡೆದಿದ್ದೇವೆ. ಈಗ ಏಕಾಏಕಿ ತೆರವುಗೊಳಿಸಿದ್ರೆ ಈ ಕಾರ್ಮಿಕರು ಎಲ್ಲಿಗೆ ಹೋಗಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ನಾವು ಈ ಸಂಘವನ್ನು 27/12/1963 ಇಸ್ವಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಪ್ರಪ್ರಥಮವಾಗಿ ಕೋಆಪರೇಟಿವ್ ಸೊಸೈಟಿ ಅಂಡರ್ನಲ್ಲಿ ಡೇರಿಯನ್ನು ನಿರ್ಮಿಸಬೇಕು ಅಂತ ಹೇಳಿ ನಿರ್ಮಿಸಿದ್ದೇವೆ. ಅಲ್ಲಿಂದ ಇವತ್ತಿನವರೆಗೂ ಉತ್ತಮವಾದ ರೀತಿಯಿಂದ ಸೊಸೈಟಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಅದರಂತೆಯೇ ನಮ್ಮ ಸಂಘಕ್ಕೆ ರಾಮಕೃಷ್ಣ ಹೆಗಡೆಯವರ ಕಾಲದಲ್ಲಿ 69 ಮತ್ತು 65 ಇಸ್ವಿಯಲ್ಲಿ 2 ಹಂತದಲ್ಲಿ 389.7 ಎಕರೆ ಜಾಗವನ್ನು ಅವರು ನಮಗೆ ಡಿಸ್ಫಾರೆಸ್ಟ್ ಮಾಡಿ ಈ ಜಾಗದ ಈ ಅರಣ್ಯವನ್ನು ನಿರ್ವೀಕರಣ ಮಾಡಿ ನಮಗೆ ಅನನಾಸು ಮತ್ತು ಇತರೆ ಹಣ್ಣು ಹಂಪಲುಗಳ ತೋಟಗಾರಿಕಾ ಬೆಳೆಗಳನ್ನು ಬೆಳೀಲಿಕ್ಕೆ ಕೊಟ್ಟಿದ್ದಾರೆ. ಅದರಂತೆಯೇ ನಾವು 30 ವರ್ಷ ಲೀಸಿಗೆ ಹೇಳಿ ಕೊಟ್ಟದ್ದಾಗಿತ್ತು ಜಾಗ. ಮಧ್ಯದಲ್ಲಿ ಬಂದಂಥ ಫಾರೆಸ್ಟ್ ಆ್ಯಕ್ಟ್ ಪ್ರಕಾರ ನಮಗೆ ಅವ್ರು 20 ವರ್ಷಕ್ಕೆ ಇಳಿಸಿದ್ದೇವೆ ಅಂತ ಹೇಳಿದ್ರು. ಅದ್ರ ಬಗ್ಗೆ ನಾವು ಕೋರ್ಟಿಗೆಲ್ಲ ಹೋದ್ವಿ. ನಮಗಿಲ್ಲ 75 ಇಸ್ವಿ ಪುತ್ತನು ಪೂರ್ವದಲ್ಲೇ ನಮಗೆ ಕೊಟ್ಟ ಜಾಗ ಅದು ಕೋರ್ಟಲ್ಲಿ ಕೆಲವೊಂದು ಹಂತದಲ್ಲಿ ನಮ್ಮಂತನೇ ಆಯಿತು. ಇದರೊಳಗೆ ಕೆಳ ಹಂತದಲ್ಲೆಲ್ಲವ ಮೇಲೂ ಹೋಗಿದ್ದೇವೆ, ನಾವು ಸ್ಟೇ ಇತ್ತು. ಅದರ ನಂತರ ಅದರಲ್ಲಿ ಇದ್ದ ಫಾರೆಸ್ಟನ್ನು ಅವರು ಈಗ ಹೇಳೋದೇನು ಕೇಳಿದ್ರೆ ಅಲ್ಲಿ ಫಾರೆಸ್ಟ್ ಇದೆ, ಖಾಲಿ ಜಾಗ ಇದ್ದಾಳೆ. ಖಾಲಿ ಜಾಗ ಎಲ್ಲೂ ಇಲ್ಲ. ನಮಗೆ 200 ಎಕರೆ ಹೈನುಗಾರಿಕೆಗೇ ಕೊಟ್ಟಿದ್ದಾರೆ. 200 ಎಕರೆಯನ್ನು ಪ್ರತಿಯೊಂದು ಮೆಂಬರಿಗೂ 2 ಎಕರೆಯಿಂದ 5 ಎಕರೆ ತನಕ ಸಿಂಗಲ್ ಮೆಂಬರಿಗೆ ಅಷ್ಟೇ ಕೊಟ್ಟದ್ದು. ಅದಕ್ಕೂ ಜಾಸ್ತಿ ಜಮೀನನ್ನು ಯಾರಿಗೂ ಕೊಟ್ಟಿಲ್ಲ ಪ್ರತಿಯೊಬ್ಬರಿಗೂ. ಅದರೊಳಗೆ 3 ಎಕರೆ ಹೈನುಗಾರಿಕೆಗೆ ಹೇಳಿ ಕೊಟ್ಟಿದ್ದಾರೆ. ಹೈನುಗಾರಿಕೆಗೆ ಬೆಳಿಬೇಕು ಅಂದಮೇಲೆ ಹೈನುಗಾರಿಕೆ ಮಾಡಬೇಕು ಅಂದಮೇಲೆ ಹುಲ್ಲು ಬೆಳೆಯೋದು ನಮ್ಮ ಧರ್ಮ. ಅದು ಹುಲ್ಲು ಬೆಳಿಬೇಕು, ಸ್ಥಳದಲ್ಲಿ ವಾಸ ಮಾಡಬೇಕು, ಹೈನುಗಾರಿಕೆ ಮಾಡ್ಕೊಂಡು ಜೀವನ ಮಾಡಬೇಕು ಅಂತ ಆದಮೇಲೆ ಆ ಜಾಗ ಹೇಗೆ ಖಾಲಿ ಆಗ್ತದೆ? ಖಾಲಿ ಜಾಗ ಹೇಳ್ಕೊಂಡು ಹೇಳಿ ಅರಣ್ಯದವರು ವಾದ ಮಾಡ್ತಾ ಇದ್ದಾರೆ. ಖಾಲಿ ಜಾಗ ಎಲ್ಲೂ ಇಲ್ಲ, ನಮ್ಮ ಹತ್ರ ಎಲ್ಲೂ ಖಾಲಿ ಜಾಗ ಇಲ್ಲ. ಈ ಕೆಲವೊಬ್ಬರಿಗೆ ನೀರಾವರಿ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಸಹಕಾರನೂ ಸಿಗಲಿಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಅದಕ್ಕೆ ವ್ಯವಸ್ಥೆಯನ್ನು ಮಾಡಲಿಲ್ಲ. ನಿಮಗೆ ಲೀಸ್ ಮುಗಿದಿದೆ, ನೀವು ಬೋರ್ ಹೊಡಿಲಿಕ್ಕಿಲ್ಲ, ಬಾವಿ ಮಾಡಲಿಕ್ಕಿಲ್ಲ, ಮನೆ ಕಟ್ಟಲಿಕ್ಕಿಲ್ಲ, ಹೀಗೆ ಈ ಥರನೇ ನಮ್ಮನ್ನು ಹತ್ತಿಕ್ಕೆ ತಗೊಳಿದ್ರು. ಅಂಥ ಪರಿಸ್ಥಿತಿಯಲ್ಲೂ ಮಳೆಗಾಲದ ಬೆಳೆಯನ್ನು ಜೋಳ ಮತ್ತು ಇತರೆ ಶುಂಠಿ ಇಂಥದನ್ನು ಬೆಳೀತಾ ಇದ್ದಾರೆ. ಇಷ್ಟು ಬೆಳೀತಾ ಇದ್ದು ಇಷ್ಟು ಜೀವನ ಮಾಡಲಿಕ್ಕೆ ಬೇರೆ ಅವರಿಗೆ ಪರ್ಯಾಯ ಜಾಗದ ಇಲ್ಲದೆ ಹೋದದ್ದು 90% ಕುಟುಂಬ ಅಷ್ಟು ಪರ್ಯಾಯ ಜಾಗ ಇಲ್ಲದೆ ಹೋದ ಕುಟುಂಬ ಇಲ್ಲಿ ಒಂದು ಗುಂಟೆನೂ ಜಾಗ ಇಲ್ಲದವರು ಇದ್ದಾರೆ. ಅಂಥವ್ರನ್ನ ಈಗ ಏಕಾಏಕಿ ಅದು ಇದರದ್ದು ವ್ಯಾವಹಾರಿಕ ದಿನ ಅಲ್ಲದೆ ಹೋದ ದಿನ ರಜೆಯ ದಿನದಲ್ಲಿ ಬಂದ್ಕೊಂಡು ನಮ್ಮಲ್ಲಿ ಮೊನ್ನೆ ಮಾತ್ರ ಕೋರ್ಟಿಂದ ಆರ್ಡರ್ ಆಗಿದೆ. ಇನ್ನೂ ಆರ್ಡರ್ ಕೈಗೆ ಸಿಕ್ಕಿದ್ದು ಸರಿ 4:15 ಗಂಟೆಗೆ ಗುರುವಾರ ದಿನ ಸಂಜೆ ಆಫೀಸ್ ಟೈಮ್ ಮುಗಿದು 3 ದಿನ ಮಧ್ಯದಲ್ಲಿ ರಜೆ ಬಂತು. ರಜೆ ಬಂದ ನಂತರನೂ ಆ ರಜೆಯಲ್ಲೇ ಬಂದುಕೊಂಡು ನಮ್ಮನ್ನು ಒಕ್ಕಲೆಬ್ಬಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾನೂನುಬದ್ಧವಾಗಿ ನಾವು ಎಲ್ಲದನ್ನೂ ಉಂಟು ನಮ್ಮ ಹತ್ರ ಪೇಪರು, ಅದನ್ನು ಕೋರ್ಟಿಗೆ ಕೊಟ್ಟಿದ್ದೇವೆ. ಇದಷ್ಟು ಲ್ಯಾಂಡು ಡಿಸ್ಫಾರೆಸ್ಟ್ ಆಗೋದು. ಡಿಸ್ಫಾರೆಸ್ಟ್ ಆದ ಬಗ್ಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರೇ ಲೆಟರ್ ಮಾಡಿ ಫಾರೆಸ್ಟ್ ಕಟಿಂಗ್ ಮಾಡಿಸಿದ್ದಾರೆ. ಇದಿಷ್ಟು ಫಾರೆಸ್ಟ್ ಕಟಿಂಗ್ ಮಾಡೋದು ಡಿಸ್ಫಾರೆಸ್ಟ್ ಮಾಡೋದು ಕಾನೂನುಬದ್ಧವಾಗಿಲ್ಲ ಆದರೆ ಆವಾಗಿನ ಅರಣ್ಯ ಎಲ್ಲಿ ಹೋಯ್ತೋಳೋದು ಬೇಕಲ್ಲ. ಒಂದು ಮರ ಕಡಿಬೇಕು ಅಂದರೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಪರ್ಮಿಷನ್ ಇಲ್ಲದೇ ಆಗೋದಿಲ್ಲ. ಅಂಥದ್ರಲ್ಲಿ ಕೋಟ್ಯಾಂತರ ರೂಪಾಯಿ ಫಾರೆಸ್ಟನ್ನು 400 ಎಕರೆ ಜಾಗದಲ್ಲಿದ್ದದ್ದನ್ನು ಕಡಿದು ಸಾಗಿಸಿದ್ದಾರೆ ಅಂದರೆ ಈಗ ಡಿಸ್ಫಾರೆಸ್ಟ್ ಆಗಿಲ್ಲ ಆದರೆ ಇದರೊಳಗೆ ಯಾರು ಹೊಣೆ? ಸರ್ಕಾರ ಹೊಣೆನೋ ನಾವು ಹೊಣೆನೋ? ನಮಗಂತೂ ಅವ್ರು ಕೊಟ್ಟದ್ದಕ್ಕೆ ಲೆಟ್ರ್ ಇದೆ, ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದೆ. ಸರ್ವೆ ನಂಬರ್ ವೈಸ್ ಅವರು ಡಿಸ್ಫಾರೆಸ್ಟ್ ಮಾಡಲಿಕ್ಕೆ ಆರ್ಡರ್ ಮಾಡಿದ್ದಾರೆ ಹುಬ್ಬಳ್ಳಿಯ ಒಂದು ಪಾರ್ಟಿಗೆ. ಅದ್ರದ್ದು ಬಗ್ಗೆನೂ ನಮ್ಮ ಹತ್ರ ಇಲ್ಲಿ ಮಾಹಿತಿ ಇದೆ, ನಿಮಗೆ ಅಲ್ಲಿ ಕಡೆ ಕೊಡ್ತೇನೆ ನಾನು. ಆ ನಂತರ ನಮ್ಮ ಹತ್ರ ನೀವು ಇಲ್ಲ ಲೀಸಿನ ಬಗ್ಗೆ ಬಡ್ದಾಡ್ರಿ, ಕೋರ್ಟಿಗೆ ಹೋಗ್ರಿ, ಅಲ್ಲಿ ಇದು ಮಾಡ್ಕೊಳ್ರಿ ಹೇಳ್ಕೊಂಡು 2000ನೇ ಇಸ್ವಿ ತನಕ ನಮ್ಮ ಹತ್ರ ಲೀಸ್ ತೊಗೊಂಡಿದ್ದಾರೆ. 89ಕ್ಕೆ ಲೀಸ್ ಮುಗೀತು ಹೇಳೋರು 2000ನೇ ಇಸ್ವಿ ತನಕ ಯಾಕೆ ನಮ್ಮ ಹತ್ರ ತೊಗೊಂಡ್ರು ಗೇಣಿನ? ಅದ್ರ ಬಗ್ಗೆ ಅವರು ಆಫಿಷಿಯಲ್ ಆಗಿ ಲೆಟರ್ ಹಾಕಿದ್ದಾರೆ. ನೀವು ಗೇಣಿ ತುಂಬಿದ್ರೆ ನಾವು ನಿಮ್ಮ ಲೀಜ್ ನವೀಕರಣಕ್ಕೆ ನಾವು ಪ್ರಯತ್ನ ಮಾಡ್ತೇವೆ, ಲೀಜ್ ನವೀಕರಣಕ್ಕೆ ಆಸ್ಪದ ಮಾಡ್ತೇವೆ ಹೇಳಿ. ಸರ್ಕಾರ ಮಟ್ಟದಲ್ಲೂ ನಾವು ಹಿಂದಿನ ಸರ್ಕಾರ ಎಲ್ಲ ಇದ್ದಾಗ ಅಲ್ಲೂ ನಾವು ಹೋಗಿ ಮಾತಾಡಿ ಎಲ್ಲ ಇದು ಮಾಡಿದ್ದೇವೆ. ಅವರಿಂದನೂ ಗೈಡೆನ್ಸ್ ಲೆಟರ್ ಬಂದಿದೆ, ಇವರು ಲೀಸ್ ನವೀಕರಣದ ಬಗ್ಗೆ ಪುನರ್ ಪರಿಶೀಲನೆ ಮಾಡಿ ಅಂತ ಹೇಳಿ ವಿಧಾನಸೌಧದಿಂದನೂ ಅದಕ್ಕೆ ಲೆಟರ್ ಆಗಿದ್ದುಂಟು. ಇಷ್ಟೆಲ್ಲ ಇದ್ದು ಈಗ ಸರ್ಕಾರ ಬಂದುಕೊಂಡು ಇಲ್ಲ ನಾವು ಖಾಲಿ ಜಾಗವನ್ನು ಅರಣ್ಯೀಕರಣ ಮಾಡ್ತೇವೆ, ನಿಮ್ಮ ಲೀಸ್ ಮುಗಿದಿದೆ. ಒಂದು ಕುಟುಂಬ ಇಲ್ಲಿ ಜೀವನ ಮಾಡ್ತಾ ಇದ್ದಂಥ ವೇಳೆಯಲ್ಲಿ ನಿರ್ಗತಿಕರನ್ನ ಮಾಡುವಂಥ ಪರಿಸ್ಥಿತಿ ನಮಗೆ ತಂದಿದ್ದಾರೆ. ಈ ರೀತಿ ಪರಿಸ್ಥಿತಿ ಮಾಡಿದ್ರೆ ನಾವು ಈಗ ಯಾರನ್ನು ನಂಬಬೇಕು? ಸ್ಥಳೀಯ ಶಾಸಕರು ನಂಬಬೇಕೋ ಅಥವಾ MP ಅವ್ರು ನಂಬಬೇಕೋ ಅಥವಾ ಕಾನೂನು ನಂಬಬೇಕೋ? ಇವತ್ತಿನವರೆಗೂ ನಾವು ಕಾನೂನನ್ನು ಉಲ್ಲಂಘನೆ ಮಾಡಿ ಇಲ್ಲಿ ಜೀವನ ಮಾಡ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ. ಎಷ್ಟರ ಮಟ್ಟಿಗೆ ಅಂದರೆ ಎಷ್ಟೋ ಜನಕ್ಕೆ ನಾವು ಇಲ್ಲಿ ಜೀವನ ಮಾಡ್ತಾ ಇದ್ದದ್ದೇ ಗೊತ್ತಿಲ್ಲ. ಆ ಥರ ನಾವು ಒಂದು ಎಲೆಮರೆ ಜೀವನ ನಡೆಸ್ತಾ ಇದ್ದೇವೆ. ಅಂಥದ್ರಲ್ಲಿ ಬಂದುಕೊಂಡು ನಮಗೆ ಈ ರೀತಿ ಪರಿಸ್ಥಿತಿಯನ್ನು ಮಾಡ್ತಾ ಇದ್ದಾರೆ. ಈ ಪರಿಸ್ಥಿತಿಯಲ್ಲಿ ನಾವೆಲ್ಲ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ. ಅವರು ನಮ್ಮ ಜೀವನವನ್ನು ನಾವು ಇಲ್ಲಿ ನಾವೇ ಕಳ್ಕೊಬಿಡೋದು.
ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೊಳ್ಳೋದು. ಈ ಪರಿಸ್ಥಿತಿಯಲ್ಲಿ ನಾವು ಬೇರೆ ದಾರಿ ಇಲ್ಲ ನಮ್ಗೆ. ಅದನ್ನ ಕೈಲಿದ್ದ ವಿಷಯವನ್ನು ಅವ್ರು ಕಸಿಬೋದು. ಕೈಲಿದ್ದ ವಿಷಯ ಕಸದ ಹೇಳಕೆಲೆ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ ಹೇಳುವಂಥದ್ದಿಲ್ಲ. ನಾವು ರೈತರು ಇರೋದೇ ವಿಷದ ಸಂಗಡ. ನಮ್ಮ ಹತ್ರ ಮನೆಯಲ್ಲೂ ಉಂಟು, ಎಲ್ಲ ಕಡೆಯೂ ಉಂಟು, ಇಲ್ಲೂ ಜಾಗದಲ್ಲಿ ಸ್ಥಳೀಯವಾಗಿ ಬೇಕಾದಷ್ಟು ಉಂಟು ನಮ್ಮ ಹತ್ರ. ಇದಕ್ಕೆ ಏನು ಹೇಳುವಂಥದ್ದು, ನೀವು ಎಲ್ಲ ವಿಚಾರವನ್ನು ನೀವೇ ಇದು ಮಾಡಬೇಕು. ನ್ಯಾಯಯುತ ಹೋರಾಟ ನಾವು ಮಾಡ್ತಾ ಇದ್ದೇವೆ. ಇದ್ರ ಬಗ್ಗೆ ನಮಗೆ ಮುಂದೆ ಹೋಗಲಿಕ್ಕೆ ದಾರಿ ಉಂಟು. ಹೈಕೋರ್ಟ್ನಲ್ಲೂ ಒಂದು ದಾರಿ ಉಂಟು. ನಮಗೆ ಟೈಮ್ ಕೊಟ್ಟಿದ್ದಾರೆ. ರಜೆ ಇದ್ದ ಟೈಮ್ನಲ್ಲಿ ಬಂದು ಇವರು ಈ ಥರ ಮಾಡ್ತಾರೆ. 3 ದಿನ ಕಂಟಿನ್ಯೂ ರಜೆ ಉಂಟು. ಕೋರ್ಟಿಗೆ ಸೋಮವಾರ ದಿನ ಕೋರ್ಟಿಗೆ ನಾವು ಸಬ್ಮಿಟ್ ಮಾಡ್ತಾ ಇದ್ದೇವೆ ಇದರ ಸೆಕೆಂಡ್ ಇದಕ್ಕೆ ಅಪೀಲಿಗೆ. ಇತ್ತ ಬಿಜೆಪಿ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ಮಾತನಾಡಿ, ಕೋರ್ಟ್ ಆದೇಶವನ್ನ ನಾವೆಲ್ಲರೂ ಗೌರವಿಸುತ್ತೇವೆ. ಆದರೆ 65 ವರ್ಷಗಳಿಂದ ಇರುವ ರೈತರಿಗೆ ಮೇಲ್ಮನವಿಗೆ ಕಾಲಾವಕಾಶ ನೀಡಿದೆ. ತಡರಾತ್ರಿ ಇಂಗ್ಲಿಷ್ನಲ್ಲಿ ನೋಟಿಸ್ ನೀಡಿ ಬೆಳಗ್ಗೆ 5 ಗಂಟೆಗೆ ಕಾರ್ಯಾಚರಣೆ ಮಾಡಿದ್ದು ಸರಿಯಲ್ಲ. ರೈತರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿ ಮಾನವೀಯತೆ ತೋರಿಸಬೇಕಿತ್ತು ಎಂದಿದ್ದಾರೆ. ರೈತರು ಗಾಂಜಾ ಬೆಳೆಯವರಲ್ಲ, ಡ್ರಗ್ಸ್ ಬೆಳೆಯವರಲ್ಲ, ಹೆಂಡ ಸೇಲ್ ಮಾಡೋರಲ್ಲ ಇಲ್ಲಿ ಇರೋರು. ಸರ್ಕಾರಕ್ಕೆ ಕೋರ್ಟ್ ಆದೇಶ ಬಂದು 2 ದಿನದಲ್ಲೇ ಈ ತರ ಕ್ರಿಯೆ ಮಾಡಕ್ಕೆ ಅದು ಇವತ್ತು ಭಾನುವಾರ ನಾಳೆಯಿಂದ ಬರ್ತೀವಿ, ನಾಳೆಯಿಂದ ಬರ್ತೀವಿ ಅಂತಂದ್ರೆ ಅದು ಬೇರೆ. ಒಬ್ಬ ವ್ಯಕ್ತಿಗೆ ಗಲ್ ಶಿಕ್ಷೆ ಆದ್ರೂ ಅವನು ಕೊನೆಯ ಆಸೆ ಕೇಳ್ತಾರೆ, ಹೌದಲ್ಲ? ಇನ್ನು ಕೊನೆಯ ಆಸೆ ಏನಪ್ಪಾ ಅಂತ ಕೇಳ್ತಾರೆ, ಕೇಳಲ್ವಾ? ಕೇಳಿ ಅವನಿಗೆ ಕ್ಷಮಾದಾನಕ್ಕೆ ಅರ್ಜಿ ಆಗಲಿ ಅವಕಾಶ ಇದೆ. ಇದೇನೊಂದು ಕೋರ್ಟ್ ಆರ್ಡರ್ ಬಂದ ತಕ್ಷಣ ವಾಪಸ್ ನೀವು ಇನ್ನು ಮೇಲೆ ಹೋಗಿ ಅರ್ಜಿ ಹಾಕಿ ನೀವು ಸ್ಟೇ ತಗೊಳ್ಬೋದು, ಎಲ್ಲ ಅವಕಾಶ ಇರ್ತದೆ. ಏನು ಇಲ್ಲ, ಏಕಾಏಕಿ ಬಂದು ಈ ತರ ಮಾಡ್ತಾರೆ ಅಂತ ಮನುಷ್ಯನ ಮಾಡ್ತಾರೆ ಅಂದ್ರೆ ಬ್ರಿಟಿಷ್ ಸರ್ಕಾರ ಈ ಸರ್ಕಾರ ಗುಂಡಗಿರಿ ಆಯ್ತಲ್ಲ ಇದು. ಅಲ್ಲ, ನಾವು ಭಾರತ ದೇಶದಾಗಿದ್ದವು ಅಥವಾ ಪಾಕಿಸ್ತಾನದಾಗಿದ್ದವು ಯಾವ ಅವ್ರಿಗೆ ಕೊಡ್ತಾರೆ, ಆದೇಶ ಕೊಟ್ಟು ಏನೇನು ಮಾಡ್ಕೊಡ್ತೇವೆ, ಪರಿಹಾರ ಕೊಡ್ತೇವೆ. ಸರಿಯಾಗಿ ಮಾತಾಡೋಂಥ ಯೋಗ್ಯತೆ ಇಲ್ಲ ಅವರಿಗೆ. ಸ್ಥಳಕ್ಕೆ ಶಾಸಕ ಶಿವರಾಮ್ ಹೆಬ್ಬಾರ್ ಭೇಟಿ. ರೈತರ ಸಮಸ್ಯೆ ಆಲಿಸಿದ ಶಾಸಕ. ಜೀವ ತಕ್ಕರ ಔಷಧಿ ಯಾವ ಮನೆ ಮುಟ್ಟಿದಾಗ ಇನ್ನು ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗ್ತಿದ್ದಂತೆ ಶಾಸಕ ಶಿವರಾಮ್ ಹೆಬ್ಬಾರ್ ಹಾಗೂ ಕಂದಾಯ ಇಲಾಖೆಯ ಉನ್ನತಾಧಿಕಾರಿಗಳು ಭೇಟಿ ನೀಡಿ ಸಾರ್ವಜನಿಕರನ್ನ ಸಮಾಧಾನಪಡಿಸುವ ಯತ್ನ ಮಾಡಿದ್ರು. ಕಾನೂನಿನ ಚೌಕಟ್ಟಿನಲ್ಲಿ ನ್ಯಾಯಾಲಯದ ಆದೇಶ ಪಾಲನೆ ಮಾಡುವುದು ಇಲಾಖೆಯ ಕರ್ತವ್ಯವಾಗಿದ್ರೂ ದಶಕಗಳಿಂದ ಜಮೀನನ್ನೇ ನಂಬಿ ಬದುಕ್ತಾ ಇರುವ ಬಡ ಕೃಷಿಕರ, ಕೃಷಿ ಕಾರ್ಮಿಕರ ಬದುಕಿನ ಹಕ್ಕನ್ನ ಮಾನವೀಯ ನೆಲೆಯಲ್ಲಿ ಸರ್ಕಾರ ಪರಿಗಣಿಸಬೇಕಿದೆ ಎನ್ನುವ ಒಕ್ಕೊರಲ ಒತ್ತಾಯ ಸ್ಥಳೀಯರಿಂದ ಕೇಳಿಬಂತು. ಇಲ್ಲಿ ಒಂದು ವಿಚಾರ ಸ್ಪಷ್ಟ: ನ್ಯಾಯಾಲಯದ ಆದೇಶದಂತೆ ಅರಣ್ಯ ಇಲಾಖೆ ಕಾನೂನು ಪ್ರಕ್ರಿಯೆಯನ್ನ ಜಾರಿಗೊಳಿಸಿದೆ. ಆದರೆ ಇದೇ ಸಮಯದಲ್ಲಿ ಈ ಜಾಗವನ್ನ ಹಲವು ದಶಕಗಳಿಂದ ಅವಲಂಬಿಸಿಕೊಂಡು ಬಂದಿರುವ ರೈತರು, ಕೃಷಿ ಕಾರ್ಮಿಕರು ಹಾಗೂ ಕುಟುಂಬಗಳ ಬದುಕಿನ ಪ್ರಶ್ನೆಯೂ ಎದುರಾಗಿದೆ. ಹೀಗಾಗಿ ಕಾನೂನು ಪ್ರಕ್ರಿಯೆಗೆ ಧಕ್ಕೆ ಬಾರದಂತೆ ರೈತರ ಬದುಕಿಗೂ ಪರಿಹಾರ ಸಿಗುವಂತೆ ಸರ್ಕಾರ ಮಾನವೀಯ ನೆಲೆಯಲ್ಲಿ ಮಧ್ಯಪ್ರವೇಶಿಸಬೇಕಿದೆ. ಜೊತೆಗೆ ಶಾಸಕರು ಕೂಡ ಈ ಬಗ್ಗೆ ಸರ್ಕಾರಕ್ಕೆ ಮನವರಿಕೆ ಮಾಡಿ ಸೂಕ್ತ ಪರಿಹಾರ ಅಥವಾ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಬೇಕು ಎಂಬ ಒತ್ತಾಯ ಇದೀಗ ಹೆಚ್ಚಾಗಿದೆ. ಒಟ್ಟಿನಲ್ಲಿ ಒಂದೆಡೆ ನ್ಯಾಯಾಲಯದ ಆದೇಶದ ಅನುಷ್ಠಾನ, ಇನ್ನೊಂದೆಡೆ ದಶಕಗಳಿಂದ ಇದೇ ಜಾಗವನ್ನ ನಂಬಿಕೊಂಡು ಬದುಕು ಕಟ್ಟಿಕೊಂಡ ಕುಟುಂಬಗಳ ಆತಂಕ. ಒಟ್ಟಿನಲ್ಲಿ 389 ಎಕರೆ ಜಾಗ ಈಗ ವಿವಾದದಲ್ಲಿದೆ. ಕೋರ್ಟ್ ತೀರ್ಪಿಗೆ ತಲೆಬಾಗಲೇಬೇಕಾದ ಅನಿವಾರ್ಯತೆಯ ನಡುವೆ ಈ ಬಡ ಕುಟುಂಬಗಳ ಕಣ್ಣೀರಿಗೆ ಸರ್ಕಾರ ಸೂಕ್ತ ಪರ್ಯಾಯ ವ್ಯವಸ್ಥೆ ಒದಗಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಸ್ಪೆಷಲ್ ಡೆಸ್ಕ್, ಮಾರಿಕಾಂಬಾ ನ್ಯೂಸ್.